ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡಕ್ಕೆ ಹೊರಟಿರೋದು ಶ್ರನಿಕ್ ಅನ್ನೋ ಹುಡುಗನ ಬಗ್ಗೆ. ಈ ಹುಡುಗ ನಮ್ಮ ಕರ್ನಾಟಕದವನು, ನಮ್ಮ ಕನ್ನಡಿಗ, ನಮ್ಮ ಚಿಕ್ಕೋಡಿ ತಾಲೂಕವನು. ಈ ಹುಡುಗನರ ವಿಶೇಷತೆ ಏನು ಅಂದರೆ, ನೀವು ಅವನ್ನ ನೋಡಿದ ಕೂಡಲೇ ಇವನು ಕನ್ನಡದ ಹುಡುಗ ಅಲ್ಲ, ಯಾವುದೋ ವಿದೇಶಿ ಹುಡುಗ ಅನ್ಕೋತೀರಾ. ಅವ್ನ ಲುಕ್ಸ್ ಇರ್ಬೋದು, ಅವ್ನ ಹೇರ್ ಸ್ಟೈಲ್ ಇರ್ಬೋದು, ಅವ್ನ ಕಲರ್ ಇರ್ಬೋದು, ಮತ್ತು ಅವ್ನ ಟ್ಯಾಲೆಂಟ್ ಇರ್ಬೋದು, ಎಲ್ಲಾನು ಅದೇ ರೀತಿ ಇದೆ. ಅದು ಅಚ್ಚಿ ಕನ್ನಡದ ನಮ್ಮ ಹುಡುಗ. ಇವನ ಒಂದು ಆಲ್ಬಮ್ ಮಾಡಿದ್ದಾನೆ. ನಿಜವಾಗ್ಲೂ ಅದು ನೋಡೋದಕ್ಕೆ ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಂದರೆ, ಅದು ಫಸ್ಟ್ ಟೈಮ್ ನಾನು ನೋಡಿದಾಗ ನಾನು ಅನ್ಕೊಂಡಿದ್ದು ಯಾವುದೋ ಒಂದು ಇಂಟರ್ನ್ಯಾಷನಲ್ ಆಲ್ಬಮ್ಮು, ಯಾವುದೋ ಒಂದು ಬಾಲಿವುಡ್ಡಿಂದ ಒಂದು ಆಲ್ಬಮ್ ಮಾಡ್ಕೊಂಡು ಬಂದಿದ್ದಾನೆ ಅಂತ. ಆದರೆ ಅದು ನಮ್ಮ ಅಚ್ಚ ಕನ್ನಡದ ಸ್ವಚ್ಛ ಹುಡುಗ ಮಾಡಿರುವಂಥ ಅದ್ಭುತವಾದಂಥ ಆಲ್ಬಮ್ಮು. ಖಂಡಿತವಾಗ್ಲೂ ನೋಡಿ, ಡೆಫಿನೆಟಾಗಿ ನಿಮಗೆ ಲೈಕ್ ಆಗುತ್ತೆ. ಅವನ ವಾಯ್ಸು ಸೂಪರ್ ಆಗಿದೆ. ನಮ್ಮ ಕನ್ನಡ ಸಿನಿಮಾಗಳಿಗೆ ಅವನ ವಾಯ್ಸನ್ನು ಅದ್ಭುತವಾಗಿ ಬಳಸ್ಕೊಳ್ಬೋದು. ಈ ರೀತಿ ಒಂದು ಮಲ್ಟಿ ಟ್ಯಾಲೆಂಟ್ ಇರುವಂಥ ಹುಡುಗ ಈ ಆಲ್ಬಮ್ನ ಒಂದು ಅದ್ಭುತವಾಗಿ ರೆಡಿ ಮಾಡಿದ್ದಾನೆ. ಶ್ರನಿಕ್ನ ವಯಸ್ಸು ಸಹ ನೀವು ಕೇಳಿದ್ರೆ, ಈ ವಯಸ್ಸಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋಂಥ ವಯಸ್ಸು. ಇವ್ನಿಗೆ ಇನ್ನು ಜಸ್ಟ್ 18 ಟೀನ್ ಏಜ್. ಈ ಹುಡುಗ ಒಂದು ಇಂಟರ್ನ್ಯಾಷನಲ್ ರೇಂಜ್ಗೆ ಒಂದು ಆಲ್ಬಮ್ ಮಾಡಿದಾನೆ ಅಂದರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ಪ್ರೀತಿ ಇದ್ದರೆ ಈ ಪ್ರತಿಭೆ ಇನ್ನೂ ಎತ್ತರಕ್ಕೆ 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 ಖಂಡಿತವಾಗ್ಲೂ ಬೆಳಿತಾನೆ. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ವಿಶ್ವಾಸ, ಹಾರೈಕೆ, ಆಶೀರ್ವಾದ, ಅಭಿಮಾನ ಎಲ್ಲ ಇರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಶ್ರನಿಕ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು.